ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದು, ಹಿಂದೆ ಬಿಜೆಪಿ ಸರ್ಕಾರ ಮಂಜೂರು ಮಾಡಿದ 32,000 ರೂಪಾಯಿನ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಎಂದರು. ಈ ಬಗ್ಗೆ ಮಾತನಾಡಿದ ಅವರು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ ದೂರು ವಿಚಾರಕ್ಕೆ ನಮ್ಮ ಇಲಾಖೆ ಸಭೆ ಮಾಡಿದ್ದೀವಿ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಅಸೋಸಿಯೇಷನ್ ಬೇಡಿಕೆ ಬಗ್ಗೆ ಚರ್ಚೆ ಆಗಿದೆ ಎಂದರು. ಇದೇ ವೇಳೆ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ಪ್ರಸ್ತಾಪದ ಬಗ್ಗೆ ಮಾತನಾಡಿ, ಇಂದು ಶಾಸಕಾಂಗ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ದಲಿತ ಸಮುದಾಯದ ಎಲ್ಲ ಶಾಸಕರು ಇರ್ತಾರೆ. ಈ ಹಿನ್ನೆಲೆ ಆ ಸಭೆಯಲ್ಲಿ ಚರ್ಚೆ ಆಗಬೇಕಲ್ಲ. ಈ ಬಗ್ಗೆ ಪರಮೇಶ್ವರ್ ಅವರಿಗೂ ಹೇಳ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ರು. ಅವರೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವು ಚರ್ಚೆ ಮಾಡ್ತೀವಿ. ಹೊಂದಾಣಿಕೆ ಬೆಲೆ ಬಗೆಹರಿಸೋದು ಹೇಳಿದ್ವಿ. ನಮ್ಮ ಇಲಾಖೆ ಸಂಬಂಧಪಟ್ಟ ಇದೇನು ಬರ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಇಲಾಖೆ 3-4 ಸಭೆ ಆಗಿದೆ ಅಸೋಸಿಯೇಷನ್ಗೆ. ಸೊ ಅವ್ರ ಬೇಡಿಕೆಗಳನ್ನು ಎಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ಸರ್ಕಾರ ಅದರ ಪರವಾಗಿ ಕೆಲಸ ಮಾಡುವಂತ ಹೇಳಿದ್ವಿ. 32,000 ಕೋಟಿ ಇನ್ನು ಬಾಕಿ ಇದ್ದಾವೆ. ಸೊ ಯಾವ ಹಂತದಲ್ಲಿ ಇದು ಬಗೆಹರಿಬಹುದು? ಸಮಯ ಬೇಕಾಗ್ತದೆ. ಯಾಕಂದರೆ ಇದೇ ಬಿಜೆಪಿ ಸರ್ಕಾರ ಗ್ರಾಂಟ್ ಇಲ್ಲದೆ ಅವರು ಕಾಮಗಾರಿಗಳನ್ನು ಮಂಜೂರು ಮಾಡಿದ್ವಿ. ಇದು ಮೊದಲನೇ ದೊಡ್ಡ ತಪ್ಪಾಗಿದೆ. ಹೀಗಾಗಿ ಅದು ಕೊಡಬೇಕಾದ್ರೆ ಟೈಮ್ ಹಂತ ಹಂತವಾಗಿ ಕೊಡ್ತೀವಿ ಅವ್ರು. ಈಗ ಬಿಜೆಪಿ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರ ಹೊರತಾಗಿಲ್ಲ ಅಂತ ಇದೆ. ಬಿಜೆಪಿ ಸರ್ಕಾರದಲ್ಲಿ ಈ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಟ್ರಾಕ್ಟರ್ ಒಂದು ಕಂಪ್ಲೇಂಟ್ ಮಾಡ್ತಲೇ ಇದ್ದಾರೆ. ಇಲ್ಲ, ನಮ್ಮ ಇಲಾಖೆ ಬಗ್ಗೆ ಇಲ್ಲ. ಬಹುಶಃ ನಮ್ಮ ಇಲಾಖೆಯಿಂದ ಕಾಣೋದು ಅದರಲ್ಲಿ ಇದ್ದೇ ಹೇಳ್ತೀವಿ. ಸಭೆ ಮಾಡಿದ್ದೀವಿ. ನಮ್ಮಲ್ಲಿ ಏನಾದರೂ ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇದೆ. ಮತ್ತೇನಾದರೂ ದಲಿತ ಸಮುದಾಯದ ಸಚಿವರ ಸಭೆ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತಾ ಅಂತ? ಅದಕ್ಕೆ ಹೆಡ್ ಇದ್ದಾರೆ, ಹೋಮ್ ಮಿನಿಸ್ಟರ್. ಸರ್, ಈಗ ನೀವು ಕೂಡ ಎಲ್ಲಿದ್ದೀರಲ್ಲ, ನಾವು ಅದ್ರ ಮೆಂಬರ್ ಅಷ್ಟೇ. ಸರ್, ಈಗ ಪ್ರಸ್ತಾಪ ಮಾಡಬೇಕಾದ್ರೆ ಅವ್ರವ್ರು ಮಾಡ್ತೀವಿ. ಒಟ್ಟೊಂದು ಕೋರ್ ಟೀಮ್ ಅಲ್ವ ಸರ್ ಎಲ್ಲ ಸೇರಿ? ಹಾಗಾಗಿ ನಾವು ಮೆಂಬರ್, ಪ್ರಭಾವಿ ಮೆಂಬರ್ ಅಲ್ವ ಸರ್ ನೀವು? ಚೇರ್ಮನ್ರು ಹೋಮ್ ಮಿನಿಸ್ಟರ್ ಇದ್ದಾರೆ. ಅವ್ರು ಪ್ರಸ್ತಾಪ ಮಾಡಬೇಕು. ನಾವು ಮತ್ತೆ ಮಾಡ್ತೀವಿ, ಅನುಮತಿ ಕೊಡಿ ಅಂತ. ಒಟ್ಟರೆ ಮಾಡೋ ಈ ಸಲ ಗ್ರ್ಯಾಂಡಾಗಿ ಮಾಡೋದು. ಫೆಬ್ರವರಿ 2ನೇ ತಾರೀಕು ಚಿತ್ರದುರ್ಗದಲ್ಲಿ ಸಮುದಾಯ ಸಮಾವೇಶನ ಮಾಡ್ತಾ ಇದ್ದೀರಾ ಅಂತ ಚರ್ಚೆ ಎಲ್ರಿ? ಚಿತ್ರದುರ್ಗದಲ್ಲಿ. ಸರ್, ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮದು ಮತ್ತು DK ಸುರೇಶ್ ಅವರ ನಡುವೆ ಈಗ ತಿಕ್ಕಾಟ ಶುರುವಾಗಿದೆ ಅಂತ. ನಾವು ಮಾಡುವಂಥ ಪ್ರಸ್ತಾವನೆ ಇಲ್ಲ. ಯಾರು ನಾವು ತಿಕ್ಕಾಟ, ನಾವು ಕೂಗಾಟ ಮಾಡೋರೆ ಮಾಡಲಿಕ್ಕೆ ಇನ್ನೂ ವೇದಿಕೆ ಸೃಷ್ಟಿ ಆಗಿಲ್ಲ. ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಯಾವ ಚರ್ಚೆ ಇಲ್ಲ. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.